ನಮಸ್ಕಾರ ಸ್ನೇಹಿತರೆ. ಈ ದಿನ ನಾನು ನಿಮಗೆ ಒಂದು ತುಂಬ ಫಾಸ್ಟಾಗಿ ಮಾಡುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ತಿಳಿಸ್ಕೊಡ್ತೀನಿ. ಹಿರಿಯರು ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ. ನೀವು ಏನೇ ಕೆಲಸ ಮಾಡಬೇಕಾದ್ರೂ ಮನಸ್ಸಿರಬೇಕು, ಶ್ರದ್ಧೆ ಇರಬೇಕು. ನೀವು ನಿಮ್ಮ ಮಗನಿಗೆ ಎಲ್ಲರೂ ಹೋಗಿ ತರಕಾರಿ ತೊಗೊಂಬಪ್ಪ ಅಂತ ಹೇಳಿದ್ರು, ಅವನಿಗೆ ಮನಸ್ಸಿದ್ದರೆ ಹೋಗ್ತಾನೆ, ಇಲ್ಲದಿದ್ರೆ ಅಯ್ಯೋ ಬೇಜಾರು ನಾನು ಹೋಗಲ್ಲ ಅಂತ ಹೇಳ್ತಾನೆ. ಹೀಗೆ ಮನಸ್ಸಿದ್ದರೆ ಮಾರ್ಗ. ಹೀಗೆ ಒಂದು ಬಾರಿ ದೇವತೆಗಳೆಲ್ಲ ಒಂದು ಪಾರ್ಟಿ ಮಾಡ್ತಾ ಇದ್ರಂತೆ. ಆಗ ಇನ್ನೂ ಮನುಷ್ಯ ಸೃಷ್ಟಿಯಾಗಿರಲಿಲ್ಲ, ಪ್ರಾಣಿಗಳು ಸೃಷ್ಟಿಯಾಗಿರಲಿಲ್ಲ. ದೇವತೆಗಳೆಲ್ಲ ಹೀಗೆ ಮೀಟಿಂಗ್ ಮಾಡಿಕೊಂಡು ಅವರು ಹಾಡು ಹೇಳ್ಕೊಂಡು ಊಟ ಮಾಡಿಕೊಂಡು ರಾಮರಸ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿರುವಾಗ ಅವ್ರಿಗೆ ಅನ್ನಿಸ್ತಂತೆ, ಏನಿದು ನಮಗೆ ಏನು ಒಂದು ಮಜಾ ಬರ್ತಾ ಇಲ್ಲ, ಏನಾದರೂ ಒಂದು ಮಾಡಬೇಕು ಇದಕ್ಕೆ ಅಂತ ದೇವತೆಗಳು ಅಂದ್ಕೊಂಡಂತೆ. ಆಗ ಒಂದು ದೇವತೆ ಹೇಳಿದ್ದು, ಒಬ್ಬ ಮನುಷ್ಯನ ಸೃಷ್ಟಿ ಮಾಡಿಬಿಡೋಣ ಅಂತ ಹೇಳಿದ್ರಂತೆ. ಮನುಷ್ಯನ ಸೃಷ್ಟಿ ಮಾಡಿದ್ರೆ ಅವನು ಆಡೋ ಕೋತಿಗಳ ಆಟ ಎಲ್ಲ ನೋಡ್ಕೊಂಡು ನಾವು ಮಜಾ ತಗೋಬೋದು ಅಂತ ಒಂದು ದೇವರು ಹೇಳಿದ್ರಂತೆ. ಇದು ಎಲ್ಲ ದೇವ್ರಿಗೂ ಒಪ್ಪಿಗೆ ಆಯಿತು. ಸರಿ, ಹಾಗಾದರೆ ಮನುಷ್ಯನ ಸೃಷ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ. ಈಗ ನಾವು ಮನುಷ್ಯನೇನೋ ಸೃಷ್ಟಿ ಮಾಡಿಬಿಡ್ತೀವಿ. ಈಗ ನಮ್ಮ ಥರನೇ ಅವನಿಗೆ ಏನು ಬೇಕೋ ಅದೆಲ್ಲ ಸಿಕ್ಬಿಟ್ರೆ ಅವನು ದೇವರಾಗ್ಬಿಡ್ತಾನೆ. ಅದಕ್ಕೆ ಏನು ಮಾಡೋದು? ಅವನಿಗೆ ಆ ಥರ ಏನು ಸಿಗದೇ ಇರೋ ಥರ ಸಡನ್ನಾಗಿ ಯಾವುದನ್ನು ಸಿಗಬಾರ್ದು. ಆ ಥರದ್ದು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ರಂತೆ. ಅದಕ್ಕೆ ಒಂದು ದೇವರು ಹೇಳಿದ್ರಂತೆ, ಅವನೇನು ಅಂದ್ಕೊಳ್ತಾನೋ ಅದು ಸಿಗಬಾರ್ದು. ಆ ಥರ ಆ ಶಕ್ತಿನ ಎಲ್ಲಾದರೂ ಸಿಕ್ಬಿಡೋಣ, ಬಚ್ಚಿಟ್ಬಿಡೋಣ ಎಲ್ಲಾದರೂ ಅಂತ ಹೇಳಿದ್ರಂತೆ. ಇದು ಒಳ್ಳೆ ಐಡಿಯಾ, ಎಲ್ಲಿ ಬಚ್ಚಿಡೋಣ ಅಂದ್ಬಿಟ್ಟು ಎಲ್ಲ ಯೋಚನೆ ಮಾಡ್ತಾ ಇದ್ರಂತೆ. ಅದಕ್ಕೆ ಒಂದು ದೇವತೆ ಹೇಳ್ತಾರೆ, ಇದನ್ನು ತಗೊಂಡೋಗಿ ನಾವು ಹಿಮಾಲಯ ಪರ್ವತ, ಅಂದರೆ ಮಂಜುಗಡ್ಡೆ ಇರುವಂಥ ಪರ್ವತ ಎವರೆಸ್ಟ್ ತುದಿಲಿ ಇಟ್ಬಿಡೋಣ. ಎವರೆಸ್ಟ್ ತುದಿಲಿ ಇಟ್ಟಿದ್ರೆ ಹತ್ತಕ್ಕೆ ಕಷ್ಟ ಆಗುತ್ತೆ ಮನುಷ್ಯನಿಗೆ. ಅಲ್ಲೇ ಅರ್ಧದಲ್ಲಿ ಹೋಗ್ಬಿಡ್ತಾನೆ ಅವನು, ತಗೊಳಕ್ಕಾಗಲ್ಲ ಆ ಶಕ್ತಿನ, ಏನು ಬೇಕೋ ಅದನ್ನು ಪಡ್ಕೊಳಕ್ಕಾಗಲ್ಲ ಅವನು ಅಂತ ಒಂದು ದೇವತೆ ಹೇಳೋರಂತೆ. ಅದಕ್ಕೆ ಇನ್ನು ಮಿಕ್ಕಿ ಕೆಲವು ದೇವತೆಗಳು, ಅಯ್ಯೋ ಇದೆಲ್ಲ ಆಗಲ್ಲ, ಮನುಷ್ಯ ಎಲ್ಲಿ ಬೇಕಾದ್ರೂ ಹತ್ಬಿಟ್ಟು ಏನು ಬೇಕಾದ್ರೂ ಇಂಥದ್ದು ಸಿಗುತ್ತೆ, ನಮ್ಗೇನು ಬೇಕೋ ಅದು ಸಿಗುತ್ತೆ ಅಂದರೆ ಎಲ್ಲಿ ಬೇಕಾದ್ರೂ ಹತ್ಬಿಟ್ಟು ತೊಗೊಂಡ್ಬಿಡ್ತಾನೆ, ಇದು ಕಷ್ಟ ಆಗುತ್ತೆ, ಈ ಐಡಿಯಾ ಸರಿ ಇಲ್ಲ ಅಂತ ಒಂದು ದೇವತೆ ಹೇಳ್ತಾರಂತೆ. ಆಗ ಸರಿ ಅಂದ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾ ಇರುವಾಗ ಇನ್ನೊಂದು ದೇವತೆ ಹೇಳ್ತಾರಂತೆ, ಇದನ್ನು ತಗೊಂಡೋಗಿ ನಾವು ಸಮುದ್ರದ ಅಡಿಯಲ್ಲಿ ಆಳದಲ್ಲಿ ಇಟ್ಬಿಡೋಣ, ಅಲ್ಲಿಗೆ ಹೋಗಿ ತಗೊಳಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋದಂತೆ. ಅದಕ್ಕೆ ಬೇರೆ ದೇವರುಗಳು ಒಪ್ಪಲಿಲ್ವಂತೆ. ಅಯ್ಯೋ, ಮನುಷ್ಯನಿಗೆ ಸಮುದ್ರದ ಆಳಕ್ಕೆ ಹೋಗೋಕ್ಕೆ ಭಾಳ ಕಷ್ಟವೇ, ಅಲ್ಲಿ ಹೋಗಿ ತನಗೆ ಆ ಶಕ್ತಿಯನ್ನು ಪಡ್ಕೊಂಡು ಅವನಿಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತಾ, ಈಸಿಯಾಗಿ ಪಡ್ಕೊಂಡ್ಬಿಡ್ತಾನೆ ಅಂತ ಹೇಳೋದಂತೆ. ಆಗ ಇನ್ನೊಂದು ದೇವತೆ ಇನ್ನೊಂದು ಐಡಿಯಾ ಕೊಟ್ಟಂತೆ, ಒಂದು ಗುಹೆ ಒಳಗಡೆ ಸಿಕ್ಬಿಡೋಣ, ಗುಹೆ ಒಳಗಡೆ ಸಿಕ್ಬಿಟ್ಟು ಅದಕ್ಕೆ ದೊಡ್ಡದಾದ ಒಂದು ಬಂಡೆಕಲ್ಲು ಮುಚ್ಚಿಬಿಡೋಣ, ತೆಗಿಯೋಕ್ಕಾಗಲ್ಲ, ಅವ್ನಿಗೇನು ಬೇಕೋ ಅದನ್ನು ಪಡ್ಕೊಳಕ್ಕಾಗಲ್ಲ ಅಂತ ಇನ್ನೊಂದು ದೇವತೆ ಹೇಳೋದಂತೆ. ಅದಕ್ಕೆ ಬೇರೆ ದೇವತೆಗಳು ಅದಕ್ಕೂ ಒಪ್ಕೊಳ್ಳಿಲ್ವಂತೆ. ಯಾಕೆಂದರೆ ಮನುಷ್ಯ ಬಂಡೆಗಳನ್ನೆಲ್ಲ ಉಳಿಸ್ಬಿಟ್ಟು, ಆ ದೊಡ್ಡ ಬಂಡೆನ ಉಳಿಸ್ಬಿಟ್ಟು ಅದರೊಳಗಡೆ ಇರೋದನ್ನ ತೊಗೊಳಕ್ಕಾಗಲ್ವ, ಅವನಿಗೆ ಶಕ್ತಿಯನ್ನು ಪಡ್ಕೊಳಕ್ಕಾಗಲ್ವ, ಆಗತ್ತೆ, ಅದಕ್ಕೆ ಬೇಡ ಅಂತ ಹೇಳೋದಂತೆ. ಸರಿ, ಏನು ಮಾಡೋದು? ಇದು ಯಾವುದಕ್ಕೂ ಸಿಗದೇ ಇರೋವಂಥ ಜಾಗದಲ್ಲಿ ಮನುಷ್ಯನ ಕೈಗೆ ಸಿಗಬಾರ್ದು. ಆ ಥರ ಜಾಗದಲ್ಲಿ ಆ ಶಕ್ತಿನ ಔಸಿಡೋಣ, ಅವನಿಗೇನು ಬೇಕೋ ಅದು ಸಿಗುವಂಥ ಶಕ್ತಿನ ಔಸಿಟ್ಕೊಳ್ಳೋಣ, ಆಗ ತಗೊಳಕ್ಕಾಗಲ್ಲ ಅಂತ ಸುಮಾರು ಯೋಚನೆ ಮಾಡೋದ್ರಂತೆಲ್ಲ. ಎಲ್ಲ ಯೋಚನೆ ಮಾಡಿದ್ಮೇಲೆ ಕೊನೆಗೆ ಒಂದು ದೇವತೆ ಹೇಳಿದ್ರಂತೆ, ಅದನ್ನು ಅವನೊಳಗಡೆನೆ ಬಚ್ಚಿಟ್ಬಿಡೋಣ, ಇನ್ನು ಮಿಕ್ಕಿದ ಅರ್ಧನ ನೇಚರ್ ಕೈಲಿ ಕೊಟ್ಬಿಡೋಣ, ಅರ್ಧ ಶಕ್ತಿ ಅವನಲ್ಲೇ ಬಚ್ಚಿಟ್ಬಿಟ್ಟು ಇನ್ನರ್ಧ ಶಕ್ತಿ ನೇಚರ್ ಕೊಟ್ಬಿಡೋಣ, ಆಗ ಅವನಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಒಂದು ದೇವತೆ ಹೇಳಿದಾಗ ಬೇರೆ ಎಲ್ಲ ದೇವತೆಗಳಿಗೂ ಇದು ಸರಿ ಅಂತ ಅನ್ನಿಸ್ತಂತೆ. ಆಗ ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಆ ಶಕ್ತಿಯನ್ನು ಅಡಗಿಸಿಟ್ರಂತೆ. ಅಂತರ್ಮನಸ್ಸು ಅಂತ ಏನು ಹೇಳ್ತೀವಿ, ಸುಪ್ತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್, ಇದರಲ್ಲಿ ಒಂದು ಸ್ವಲ್ಪ ಶಕ್ತಿಯನ್ನು ಅಡಗಿಸಿ ಇಟ್ಬಿಟ್ಟು ಇನ್ನರ್ಧ ನೇಚರ್ ಕೊಟ್ಟರಂತೆ. ನಾವು ಏನು ಇಲ್ಲಿ ಈ ಶಕ್ತಿಯಿಂದ ಯೂಸ್ ಮಾಡಿಕೊಂಡು ಆ ನೇಚರಿಗೆ ಕೇಳ್ತೀವಿ, ಆ ನೇಚರು ನಮಗೆ ಕೊಡಬೇಕು, ಆ ರೀತಿ ಪ್ಲ್ಯಾನ್ ಮಾಡಿ ಅದಕ್ಕೆಲ್ಲದು ಓಕೆ ಆಯ್ತಂತೆ. ಸ್ನೇಹಿತರೆ, ನಮ್ಮ ಮನಸ್ಸಿಗೆ ಬಹಳ ಶಕ್ತಿ ಇದೆ. ನಾವು ಏನು ಅಂದ್ಕೊಳ್ತೀವೋ ಅದೇ ಆಗುತ್ತೆ. ಅದಕ್ಕಾಗೇ
ಈ ನಮ್ಮ ಮ್ಯಾನಿಫೆಸ್ಟೇಷನ್ನು, ಮೆಡಿಟೇಷನ್ನು ಎಲ್ಲ ಇರೋವಂಥದ್ದು ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿದೆ. ನಮ್ಗೆ ಏನೇ ಬೇಕು ಅಂದ್ರೂ ನಾವು ಪಡ್ಕೊಳ್ಬೋದು. ನಾವೀಗ ಒಂದು ಇಂಟರ್ವ್ಯೂಗೆ ಹೋಗಬೇಕು, ಇಂಟರ್ವ್ಯೂದಲ್ಲಿ ನಾನು ಚೆನ್ನಾಗಿ ಮಾಡಿದ್ದೀನಿ, ನಾನು ಪಾಸ್ ಆಗಿದ್ದೀನಿ, ಇದನ್ನೇ ಪಾಸಿಟಿವ್ ಆಗಿ ಅಂದ್ಕೊಳ್ತಾನೇ ಇದ್ದರೆ ಅದು ಖಂಡಿತ ಆಗುತ್ತೆ. ಈಗ ನಿಮ್ಮನ್ನೇ ಒಬ್ಬರು ಪೆದ್ದ 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 ಅಂತ ಇದ್ದರೆ ಏನು ಅನಿಸುತ್ತೆ ನಿಮ್ಮ ಮನಸ್ಸಿಗೆ? ಓ ಇರ್ಬೋದು, ನಾನು ಪೆದ್ದ ಇರ್ಬೋದು ಅಂದ್ಬಿಟ್ಟು ಅದೇ ಮೈಂಡಲ್ಲಿ ಬರುತ್ತೆ. ಅದು ನಾವು ಏನೇ ಮಾಡಿದ್ರೂ ಅದು ತಪ್ಪಾಗೇ ಆಗುತ್ತೆ, ಅದು ಪೆದ್ದಾನೇ ಆಗ್ಬಿಡ್ತೀವಿ. ನಿಮ್ಮನ್ನು ಬುದ್ಧಿವಂತ ಬುದ್ಧಿವಂತ ಭಾಳ ಬುದ್ಧಿವಂತ ಅಂತ ಹೇಳ್ತಾ ಇದ್ದರೆ ನಿಜವಾಗ್ಲೂ ಬುದ್ಧಿವಂತನೇ ಆಗಿರ್ತೀವಿ. ಇದು ತುಂಬ ಸಿಂಪಲ್. ಹೀಗೆ ನಮ್ಗೆ ಏನು ಬೇಕೋ ಅದನ್ನು ನಾವು ಗಟ್ಟಿಯಾಗಿ ಮನಸ್ಪೂರ್ವಕವಾಗಿ ಏನು ಬೇಕೋ ಅದನ್ನು ನಾವು ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಯಾವಾಗಲೂ ಅಂದ್ಕೊಳ್ತಾನೆ ಇದ್ದರೆ ಅದು ಖಂಡಿತ ಆಗುತ್ತೆ. ಅದಕ್ಕೆ ನಾವು ಈ ನೇಚರಲ್ಲಿ ಇರುವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಈ ಒಂದು ಸಣ್ಣ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಒಂದು ಗ್ಲಾಸಲ್ಲಿ ಹೀಗೆ ನೀರು ತಗೊಳ್ಳಿ. ತುಂಬ ಸಿಂಪಲ್ ಇದು. ಈ ನೀರನ್ನು ತಗೊಂಡು ನಿಮ್ಮ ಹೃದಯದ ಹತ್ರ ಇಟ್ಕೊಳ್ಳಿ. ಎರಡೂ ಕೈಗಳಿಂದ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ತುಂಬ ಪಾಸಿಟಿವ್ ಆಗಿರಿ. ನಿಮಗೆ ಏನು ಬೇಕೋ ಅದು. ನಾನು ಇವತ್ತು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಇಂಟರ್ವ್ಯೂದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಫಸ್ಟ್ ಕ್ಲಾಸಾಗಿ ಪಾಸ್ ಮಾಡಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಹೀಗೆ ಹೇಳ್ಕೊಂಡು ಆ ನೀರನ್ನು ಕುಡಿದ್ಬಿಡಿ. ಹೀಗೆ ನಿಮಗೆ ಏನು ಬೇಕೋ ಅದನ್ನು ಕೇಳಿಕೊಂಡು, ಜಾಬ್ ವಿಷಯ ಆಗಿರ್ಬೋದು, ಬಿಸ್ನೆಸ್ ವಿಷಯ ಆಗಿರ್ಬೋದು, ಅಥವಾ ಬೇರೆ ಏನೇ ವಿಷಯ ಆಗಿರ್ಬೋದು, ಅದನ್ನು ನೀವು ಹೇಳಿಕೊಂಡು ನೀರನ್ನ ಕುಡಿದ್ರೆ ಆಯಿತು. ಹೀಗೆ ನೀವು ಯಾವಾಗೆಲ್ಲ ನೀರು ಕುಡಿತೀರೋ, ನೀವು ಗ್ಲಾಸಲ್ಲಾದರೂ ಕುಡೀರಿ, ಬಾಟ್ಲಲ್ಲಾದರೂ ಇಟ್ಕೊಂಡು ಕುಡೀರಿ, ಯಾವುದ್ರಲ್ಲಾದರೂ ಕುಡೀರಿ. ನೀರು ಕುಡಿಯೋವಾಗೆಲ್ಲ ನಿಮಗೇನು ಬೇಕೋ ಅದನ್ನು ಹೇಳ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಆ ನೀರನ್ನು ಕುಡಿದ್ರೆ ಖಂಡಿತ ನಿಮ್ಮ ಕೆಲಸ ಆಗುತ್ತೆ. ಹಾಗೆ ಕಂಟಿನ್ಯೂ ಮಾಡ್ತಾನೆ ಇರಿ. ಒಂದು 3-4 ದಿನದಲ್ಲಿ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರೆ ನಾವು ಮಾಡ್ತಾನೆ ಇರೋಣ, ಖಂಡಿತ ಹಾಗೇ ಆಗುತ್ತೆ. ಹೀಗೆ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳುವಂಥ ಶಕ್ತಿ ನಮ್ಮ ಮನಸ್ಸಿನಲ್ಲಿ ನಮಗಿದೆ. ಖಂಡಿತ ಇದನ್ನ ಮಾಡಿ ರಿಸಲ್ಟ್ನ ನನಗೆ ತಿಳಿಸಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್.